ಹಾಯ್, ಐ ಆಮ್ ಪವಿತ್ರ ಮಲ್ಲಿಕಾರ್ಜುನ್. ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂತಹ ಅವ್ಯಯಗಳು ಅನ್ನುವಂತಹ ಒಂದು ವಿಷಯವನ್ನ ಮಾಡ್ತಾ ಇದ್ದೀನಿ. ಆ ಅವ್ಯಯಗಳು ಅಂತ ಅಂದ್ರೆ ಏನು? ರೂಪಭೇದವಿಲ್ಲದವು ಅಂತ ಹೇಳಿ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬಹುದು. ರೂಪಭೇದವಿಲ್ಲದವು ಅಂತಂದ್ರೆ ನಾನು ಒಂದು ಉದಾಹರಣೆಯನ್ನ ತಗೊಂಡು ಅದ್ರ ಮೂಲಕ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಚೆನ್ನಾಗಿ ಅನ್ನುವಂತಹ ಒಂದು ವರ್ಡ್ ಅಥವಾ ಮೆಲ್ಲನೆ ಅನ್ನುವಂತಹ ಒಂದು ವರ್ಡ್ ಅನ್ನ ತಗೊಂಡಿದ್ದೀನಿ ನಾನು. ಮೆಲ್ಲನೆ ಅಂದ್ರೆ ಅವನು ಮೆಲ್ಲನೆ ನಡೆದನು. ಈಗ ನೋಡ್ರಿ, ಅವನು ಮೆಲ್ಲನೆ ನಡೆದನು. ಅವಳು ಮೆಲ್ಲನೆ ನಡೆದಳು. ಅದು ಮೆಲ್ಲನೆ ನಡೆಯಿತು. ಈಗ ನೋಡ್ರಿ, ಈ ಮೆಲ್ಲನೆ ಅನ್ನುವಂತಹ ಒಂದು ಪದ ಏನಿದೆ ಅಲ್ಲ, ಇಲ್ಲಿ ನಾನು ಲಿಂಗವನ್ನ ಬದಲು ಮಾಡಿದ್ದೀನಿ. ಇಲ್ಲಿ ಕ್ರಿಯೆಯಲ್ಲಿ ಕೂಡ ಈ ಲಿಂಗ ವಚನಗಳು ಬದಲಾಗಿದ್ದಾವೆ. ಆದ್ರೆ ಈ ಮೆಲ್ಲನೆ ಅನ್ನುವಂತಹ ವರ್ಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಇದಕ್ಕೆ ನಾವು ಹೇಳೋದು ರೂಪಭೇದವಿಲ್ಲದವು ಅಂತ ಹೇಳಿ. ಅಂದ್ರೆ ನೀವು ಇಲ್ಲಿ ಏನೇ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಏನೇ ಹಾಕ್ರಿ, ಕರ್ತೃ ಜಾಗದಲ್ಲಿ ಏನೇ ಹಾಕಿದ್ರು, ಕ್ರಿಯಾ ಜಾಗದಲ್ಲಿ ಏನೇ ಹಾಕಿದ್ರು ಕೂಡ ಈ ಪದಗಳು ಬದಲಾವಣೆಯನ್ನ ಹೊಂದೋದಿಲ್ಲ. ಅವು ಆಸ್ ಇಟ್ ಈಸ್ ಹಂಗೆ ಇರ್ತವು. ಆ ರೀತಿ ಇರುವಂತಹ ಪದಗಳಿಗೆ ನಾವು ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಇದರಲ್ಲಿ ಒಟ್ಟು 10 ವಿಧವಾದಂತಹ ಅವ್ಯಯಗಳು ಇದಾವೆ. ಅವು ಯಾವ್ಯಾವು ಅಂತಂದ್ರೆ ಸಾಮಾನ್ಯಾವ್ಯಯ, ಅನುಕರಣಾವ್ಯಯ, ಸಂಬಂಧಕಾವ್ಯಯ, ಸಂಬೋಧಕಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾವಾಚಕಾವ್ಯಯ, ಅವಧಾರಣಾರ್ಥಕಾವ್ಯಯ, ಪ್ರಶ್ನಾರ್ಥಕಾವ್ಯಯ, ಕೃದಂತಾವ್ಯಯ ಮತ್ತೆ ತದ್ದಿತಾಂತಾವ್ಯಯ. ಇವತ್ತಿನ ತರಗತಿಯಲ್ಲಿ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡ್ರಿ, ಗ್ರಾಮರ್ ಅನ್ನ ನೀವು ಕನ್ನಡ ವ್ಯಾಕರಣವನ್ನ ಕಂಠಪಾಠ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅರ್ಥ ಮಾಡ್ಕೊಳ್ರಿ. ಈ ಒಂದು ವರ್ಡ್ ಏನಾದ್ರೂ ಒಂದು ಕೊಟ್ಟಿದ್ದಾರೆ ಅಂದ್ರೆ ಅದು ಸಮಾಸ ಆಗಿರ್ಬೋದು, ಸಂಧಿ ಆಗಿರ್ಬೋದು, ಕ್ರಿಯಾಪದಗಳೇ ಆಗಿರ್ಬೋದು, ಅವ್ಯಯಗಳೇ ಆಗಿರ್ಬೋದು, ತದ್ದಿತಾಂತ ಆಗಿರ್ಬೋದು, ಕೃದಂತ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಇವೆಲ್ಲವುಗಳನ್ನ ಕೂಡ ನಾವು ಬಹಟ್ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಈಗ ಉದಾಹರಣೆ ನೋಡ್ರಿ, ಸಾಮಾನ್ಯಾವ್ಯಯ ಅಂತಂದ್ರೇನು? ಸಾಮಾನ್ಯ ಅಂದ್ರೆ ನಿಮಗೆ ಪದ ಆದಾಗ್ಲಿ ನಾವು ಕಾಮನ್ ಅಂತ ಹೇಳ್ತೀವಲ್ಲ, ಸಾಮಾನ್ಯ. ತುಂಬಾ ಕಾಮನ್ ಆಗಿ ಒಂದು ಕೆಲಸ ಏನಾದ್ರೂ ಆಗಿದೆ ಅಂದ್ರೆ ಅದು ಯಾವಾಗ ಆಯ್ತು, ಎಲ್ಲಾಯ್ತು, ಹೆಂಗಾಯ್ತು, ಕ್ರಿಯೆ ನಡೆದ ರೀತಿಯನ್ನ ಹೇಳೋದೇ ನಮಗೆ ಸಾಮಾನ್ಯಾವ್ಯಯ ಆಗಿರುತ್ತೆ. ಒಂದು ಕ್ರಿಯೆ ನಡೆದಿದೆ ಅಂದ್ರೆ, ಒಂದು ಕೆಲಸ ಆಗಿದೆ ಅಂದ್ರೆ ಅದು ಯಾವಾಗ ಆಯ್ತು, ಎಲ್ಲಾಯ್ತು, ಹೆಂಗಾಯ್ತು, ಇದು ನಮಗೆ ಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ. ಅದನ್ನೇ ನಾವು ಸಾಮಾನ್ಯಾವ್ಯಯ ಅಂತ ಕರಿತೀವಿ. ಒಂದು ಕೆಲಸ ಆಗಿದೆ, ಅದು ಯಾವಾಗ, ಎಲ್ಲಿ, ಹೆಂಗೆ ಆಯ್ತು, ಯಾವ ರೀತಿ ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸಾಮಾನ್ಯಾವ್ಯಯ ಅಂತ ಕರಿತೀವಿ. ಅದು ನಾವು 3 ವಿಧದಲ್ಲಿ ಹೇಳ್ಬೋದು. ಒಂದು ಸ್ಥಳದ ವಿಚಾರವಾಗಿ ಹೇಳ್ಬೋದು, ಕಾಲದ ವಿಚಾರ. ಸ್ಥಳ ಅಂದ್ರೆ ಎಲ್ಲಿ ನಡೀತು, ಕಾಲ ಅಂದ್ರೆ ಯಾವ ಟೈಮ್ ಅಲ್ಲಿ ನಡೀತು, ರೀತಿ ಯಾವ ಕೆಲಸ ಹೆಂಗ್ ನಡೀತು, ಈ ರೀತಿ ಹೇಳೋದಕ್ಕೆ ನಾವು ಸಾಮಾನ್ಯಾವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಅಲ್ಲಿ, ಇಲ್ಲಿ, ಮೇಲೆ, ಕೆಳಗೆ, ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ಅನ್ನ ನಾವು ತಗೋಬಹುದು. ಕಾಲ ಹೇಳ್ಬೇಕಾದ್ರೆ ಆಗ, ಈಗ, ನಿನ್ನೆ, ಮೊನ್ನೆ, ಇಂದು, ನಾಳೆ, ಈ ರೀತಿಯಾದಂತಹ ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು. ರೀತಿ, ಯಾವ ರೀತಿ ನಡೀತು, ಅದು ಚೆನ್ನಾಗಿ ನಡೆದಿರ್ಬೋದು, ಮೆಲ್ಲಗೆ ನಡೆದಿರ್ಬೋದು. ಈ ರೀತಿಯಾಗಿ ನಾವು ಈ ಸಾಮಾನ್ಯಾವ್ಯಯ, ಈ ಕನ್ನಡ ಭಾಷೆಯಲ್ಲಿರುವಂತಹ 90% ವರ್ಡ್ಸ್ ಗಳೇನಿದಾವೆ ಅವೆಲ್ಲ ಕೂಡ ಸಾಮಾನ್ಯಾವ್ಯಯದಲ್ಲಿ ಬರ್ತವು. ನೆಕ್ಸ್ಟ್ ಅನುಕರಣಾವ್ಯಯ. ಧ್ವನಿ, ಕೇಳಿದಂತಹ ಧ್ವನಿಗಳನ್ನ ಯಾವುದೇ ನಾವು ಚೇಂಜಸ್ ಮಾಡ್ಲಾರ್ದಂಗೆ ಇದ್ದಕ್ಕಿದ್ದಂಗೆ ಎಕ್ಸ್ಪ್ರೆಸ್ ಮಾಡ್ಬಿಡುವಂಥದ್ದು. ಫಾರ್ ಎಕ್ಸಾಂಪಲ್, ಪಕ್ಷಿಗಳ ಚಿಲಿಪಿಲಿ ನಾದವನ್ನ ಕೇಳ್ತೀವಿ. ಇಲ್ಲಿ ಚಿಲಿಪಿಲಿ ಅನ್ನುವಂತಹ ಒಂದು ವರ್ಡ್ ಅನ್ನ ನಾನು ಮೆನ್ಷನ್ ಮಾಡಿದೆ. ಪಕ್ಷಿಗಳು ಚಿಲಿಪಿಲಿ ಅಂತ ಮಾಡಿರ್ತಾವ, ಅದಕ್ಕೆ ನಾವೊಂದು ಹೆಸರನ್ನ ಕೊಟ್ಟಿದೀವಿ. ಚಿಲಿಪಿಲಿ ಅಂದ ತಕ್ಷಣ ನಮಗೆ ಪಕ್ಷಿಗಳ ಸೌಂಡ್ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ಗೆ ಬರುತ್ತೆ. ಆ ರೀತಿ ಇರುವಂತಹ ಒಂದು ಪದಗಳಿಗೆ ನಾವು ಅನುಕರಣಾವ್ಯಯ ಅಂತ ಕರಿತೀವಿ. ಬೆಂಕಿ ಎಲ್ಲಾದ್ರೂ ಹತ್ಕೊಂಡು ಉರಿತಿತ್ತು ಅದಕ್ಕೆ ದಗದಗ ಅಂತ ಉರಿತಿತ್ತು ಅಂತೀವಿ. ದಗದಗ. ನೋಡ್ರಿ, ಡಮ ಡಮ, ಜಗಮಗ, ಮತ್ತೆ ಘಮ ಘಮ, ಹೂಗಳ ಪರಿಮಳ ಘಮ ಘಮ ಅಂತಿತ್ತು ಅಂತೀವಿ. ಅಡಿಗೆ ಪರಿಮಳ ಘಮಘಮ ಅಂತಿತ್ತು ಅಂತೀವಿ. ಈ ರೀತಿಯಾದಂತಹ ಅರ್ಥವಿಲ್ಲದ ಒಂದು ಧ್ವನಿಗಳನ್ನ ಕೇಳ್ಬಿಟ್ಟು ಅದೇ ರೀತಿ ನಾವು ಪುನರ್ ಉಚ್ಚಾರಣೆ ಮಾಡೋದಕ್ಕೆ ನಾವು ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಸಂಬಂಧಕಾವ್ಯಯ ಅಂತಂದ್ರೇನು? ಇಂಗ್ಲಿಷ್ ನಲ್ಲಿ ಕಂಜಂಕ್ಷನ್ ಇದ್ದಂಗೆ ಕನ್ನಡದಲ್ಲಿ ಸಂಬಂಧಕಾವ್ಯಯ ಇದೆ. ಸಂಬಂಧ ಅಂತಂದ್ರೆ 2 ಪದಗಳು ಅಥವಾ 2 ವಾಕ್ಯಗಳಿಗೆ ಸಂಬಂಧವನ್ನ ಕಲ್ಪಿಸುವಂತಹ ಕೆಲವು ಪದಗಳಿದಾವೆ. ಆ ಪದಗಳಿಗೆ ನಾವು ಸಂಬಂಧ ಕಾವ್ಯಗಳಂತ ಹೇಳಿ ಕರಿತೀವಿ. ಉದಾಹರಣೆ, ಆದ್ದರಿಂದ,
ಮತ್ತು, ಹೂ ಅಂತ ಹೇಳಿ ಹೇಳ್ಬೋದು ಎಕ್ಸಾಂಪಲ್ಸ್. ನಾನು ಇವತ್ತು ಊಟ ಮಾಡಿಲ್ಲ, ಆದ್ದರಿಂದ ನನಗೆ ಶಕ್ತಿ ಇಲ್ಲ, ಈ ರೀತಿಯಾಗಿ ಹೇಳ್ತೀವಿ. ನೆಕ್ಸ್ಟ್ ಸಂಬೋಧಕ ಅವ್ಯಯ. ಸಂಬೋಧಕ ಅಂದ್ರೇನು, ಸಂಬೋಧನೆ ಅಂದ್ರೇನು, ಯಾರನ್ನಾದ್ರೂ ಕರಿಬೇಕಾದ್ರೆ ಉಪಯೋಗಿಸುವಂತವು ತಾನೆ. ಈಗ ಒಂದು ಮಗು ಆಟ ಆಡ್ತಾ ಇರುತ್ತೆ, ಆ ಮಗುವನ್ನ ಕರಿಬೇಕು, ಏ ಬೈಲಿ ಅಂತೀವಿ, ಏ ಅಂತ ಕರಿತೀವಲ್ಲ, ಆ ರೀತಿಯ ಪದಗಳು ನಮಗೆ ಸಂಬೋಧಕ ಅವ್ಯಯಗಳು ಆಗ್ತವೆ. ಎಲ, ಓಯ್, ಹೇಯ್, ಇಗೋ, ಈ ರೀತಿಯ ಪದಗಳು ನಮಗೆ ಸಂಬೋಧಕ ಅವ್ಯಯಗಳು ಆಗ್ತವೆ. ಭಾವಸೂಚಕಗಳ ಅನ್ವಯ. ಭಾವಸೂಚಕಗಳ ಭಾವನೆಗಳನ್ನ ಸಡನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಹೆಂಗೆ, ನಮಗೆ ಖುಷಿ ಆದಾಗ ಒಂದು ಭಾವನೆ ಹೊರಗೆ ಬರುತ್ತೆ, ದುಃಖ ಆದಾಗ, ಅಚ್ಚರಿ ಆದಾಗ, ಅತ್ಯಂತ ಸಂತೋಷ ಆದಾಗ, ಈ ರೀತಿ ಆದಾಗ ಕೆಲವು ವರ್ಡ್ಸ್ ಗಳಿಂದ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅವು ಎಲ್ಲ, ಅಯ್ಯೋ, ಆಹಾ, ಬಲೆ, ಈ ರೀತಿಯಾದಂತಹ ವರ್ಡ್ಸ್ ಗಳಿಂದ ನಾವು ನಮ್ಮ ಒಳಗಿರುವಂತಹ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದಕ್ಕೆ ನಾವು ಭಾವಸೂಚಕ ಅವ್ಯಯ ಅಂತ ಹೇಳಿ ಕರಿತೀವಿ. ಕ್ರಿಯಾವಾಚಕ ಅವ್ಯಯ ಅಂತಂದ್ರೇನು, ಇವು ಒಂದು ವಾಕ್ಯದಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿದ್ದು ಆ ಕ್ರಿಯೆಯ ಅರ್ಥವನ್ನ ಪೂರ್ಣಗೊಳಿಸ್ಬಿಡ್ತವೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಗು ಆಟ ಆಡ್ತಾ ಇರುತ್ತೆ ಅನ್ಕೊಳ್ರಿ, ಆ ಮಗುಗೆ ತಾಯಿ ಊಟ ಮಾಡಬಾ ಅಂತ ಕರೆದಾಗ ಮಗು ನಾನು ಊಟ ಮಾಡಲ್ಲ ಅಂತ ಸೆಂಟೆನ್ಸ್ ಪೂರ್ತಿ ಹೇಳಲ್ಲ. ಅದು ಏನ್ ಹೇಳುತ್ತೆ, ಒಂದೇ ವರ್ಡ್, ನನಗ್ ಬೇಡ ಬೇಡ ಅಂತ ಹೇಳುತ್ತಲ್ಲ, ಈ ಒಂದೇ ವರ್ಡ್ ಅಲ್ಲಿ ಪೂರ್ತಿ ಸೆಂಟೆನ್ಸ್ಗೆ ಒಂದು ಮೀನಿಂಗ್ ಬಂದ್ಬಿಡುತ್ತೆ. ಅದೇ ಕ್ರಿಯಾ ಸ್ಥಾನದಲ್ಲಿದ್ದು, ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯವನ್ನ ಪೂರ್ಣಗೊಳಿಸ್ತದೆ ಅಂತ ಹೇಳೋದು. ಬೇಡ ಅಂತ ಏನ್ ಹೇಳ್ತಲ್ಲ, ಅದು ಕ್ರಿಯಾವಾಚಕ ಅವ್ಯಯ. ಈ ತರದ ಎಕ್ಸಾಂಪಲ್ ತಗೊಂಡ್ರೆ ಉಂಟು, ಬೇಕು, ಸಾಕು, ಹೌದು, ಇದೆ, ಈ ರೀತಿಯಾದಂತಹ ಪದಗಳು ನಮಗೆ ಕ್ರಿಯಾವಾಚಕ ಅವ್ಯಯಗಳು ಆಗ್ತವೆ. ನೆಕ್ಸ್ಟ್ ಅವಧಾರಣಾರ್ಥಕ ಅವ್ಯಯ. ಅವಧಾರಣೆ ಅಂದ್ರೇನು, ಬಹಳಷ್ಟು ವಸ್ತುಗಳಿರ್ತವೆ, ಅದರಲ್ಲಿ ಒಂದನ್ನ ಮಾತ್ರ ಸ್ಪೆಸಿಫಿಕ್ ಆಗಿ ತೋರಿಸುವಂತದ್ದು. ಬಹಳಷ್ಟು ಪುಸ್ತಕಗಳಿರ್ತವೆ ನನ್ ಗೆಳತಿ ಹತ್ರ, ಅಲ್ಲಿ ಒಂದು ಸ್ಪೆಸಿಫಿಕ್ ಆಗಿರ್ತದೆ, ಅದೇ ನನ್ ಬುಕ್ಕು ಅಂತ ಹೇಳ್ತೀವಲ್ಲ, ಅದೇ ನನ್ನ ಪುಸ್ತಕ, ಅದೇ ಅಂತ ಸ್ಪೆಸಿಫಿಕ್ ಆಗಿ ತೋರಿಸ್ತಿದ್ದೀನಲ್ಲ, ಅದೇ ಅವಧಾರಣಾರ್ಥಕ ಅವ್ಯಯ. ನಾನೇ, ಅವನೇ, ಅದೇ, ಇದೆ ಅಂತ ಹೇಳ್ತೀವಲ್ಲ, ಇವೆಲ್ಲ ಕೂಡ ಅವಧಾರಣಾರ್ಥಕ ಅವ್ಯಯಗಳು ಆಗ್ತವೆ. ಪ್ರಶ್ನಾರ್ಥಕ ಅವ್ಯಯಗಳಂದ್ರೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಬಳಸುವಂತಹ ಪದಗಳಿಗೆ ನಾವು ಪ್ರಶ್ನಾರ್ಥಕ ಅವ್ಯಯಗಳು ಅಂತ ಹೇಳ್ತೀವಿ. ಇಂತಹ ಪ್ರಶ್ನಾರ್ಥಕ ಅವ್ಯಯಗಳು ಎ, ಆ, ಓ, ಏನು, ಈ ರೀತಿಯಾದಂತಹ ಪದಗಳಿಂದ ಎಂಡ್ ಆಗ್ತವೆ. ಉದಾಹರಣೆ ನೋಡ್ರಿ, ಅವನು ಬಂದನೆ, ಅವಳು ಬಂದಳೋ, ಆ ಹುಡುಗ ಬಂದನೇನು, ಈ ರೀತಿಯಾಗಿ ಪ್ರಶ್ನೆ ಕೇಳುವಂತಹ ಪದಗಳು ನಾವು ಪ್ರಶ್ನಾರ್ಥಕ ಅವ್ಯಯಗಳಾಗ್ತವೆ. ನೆಕ್ಸ್ಟ್ ಕೃದಂತಾವ್ಯಯ ಅಂತ ಅಂದ್ರೆ ಇವು ಕ್ರಿಯೆಗೆ ಸಂಬಂಧಪಟ್ಟಿರುವಂತದ್ದು. ತದಿತಾಂತವ್ಯಯ ಅಂತಂದ್ರೆ ನಾಮಪದಗಳಿಗೆ ಸಂಬಂಧಪಟ್ಟಿರುವಂತದ್ದು. ಇದನ್ನ ನಾನು ನೆಕ್ಸ್ಟ್ ತರಗತಿಯಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳ್ಕೊಡ್ತೀನಂತೆ. ಇವಿಷ್ಟು ಇವತ್ತಿನ ತರಗತಿ. ಅವ್ಯಯಗಳಂತಂದ್ರೇನು, ಯಾವುದೇ ಲಿಂಗ, ವಚನ, ವಿಭಕ್ತಿಗಳೇ ಬದಲಾ ಮಾಡ್ಕೊಂತ ಹೋದ್ರು ಕೂಡ ಅವು ಸೆಂಟೆನ್ಸ್ ಅಲ್ಲಿ ಇದ್ದಾಗ ಅವು ಯಾವುದೇ ರೀತಿಯಾದಂತಹ ರೂಪಭೇದ ಹೊಂದಲ್ಲ, ಬದಲಾವಣೆ ಹೊಂದಲ್ಲ. ಈ ರೀತಿ ಇರುವಂತಹ ಪದಗಳಿಗೆ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಇದಾಗಿತ್ತು ಇವತ್ತಿನ ತರಗತಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.